ಏನಾಯ್ತು? ಲಕ್ಷ್ಮೀನ ಏನೋ ಬೇಡ ಅಂತ ಹೇಳ್ತಿದ್ರಿ ನೀವು? ಹಿಂಗೆ ಎಷ್ಟು ದಿನ ನಡೆಯುತ್ತೆ? ತುಂಬಾ ಒಳ್ಳೆ ದುಡ್ಡು ಸಿಕ್ತಿತ್ತು ನಮ್ಗೆ. ನಮ್ಮ ಲ್ಯಾಂಡ್ಗೆ ಇಷ್ಟು ಒಳ್ಳೆ ದುಡ್ಡು ಯಾವಾಗ ಸಿಗುತ್ತೆ? ಅದನ್ನು ಸಹ ನೀವು ಬೇಡ ಅಂತ ಹೇಳ್ಬಿಟ್ರಿ. ನೀವ್ ಯಾಕಿಂಗ್ ಮಾಡ್ತಿದ್ದೀರಾ? ಚಾರು, ಯಾರಾದ್ರೂ ನಂಗೆ ಈ ಜಮೀನಿಗೆ ₹1,00,000 ಕೊಟ್ರು ನನ್ನ ಅಮ್ಮನ ಕೊನೆಯ ಸನ್ನೆಯನ್ನ ನಾನು ಯಾರಿಗೂ ಮಾರೋದಿಲ್ಲ. ಹಾ, ನಿಮ್ಮಮ್ಮನ ಜ್ಞಾಪಕ ಅಂತ ತಲೆ ಮೇಲೆ ಇಟ್ಕೊಂಡ್ ಕುತ್ಕೋ. ನಾವು ಹಿಂಗೆ ಬಡವರಾಗೇ ಸತ್ತೋಗೋಣ. ಅದ್ರಲ್ಲಿ ಏನು ವ್ಯವಸಾಯನೂ ಮಾಡಕ್ಕಾಗೋದಿಲ್ಲ. ಸರಿ ಅಂತ ಯಾವನೋ ಒಬ್ಬ ತಗೊಂಡು ಏನಾದ್ರೂ ಮನೆ ಕಟ್ತೀನಿ ಅಂತ ಅಂತಿದ್ರೆ ನೀನೊಪ್ಪಲ್ಲ. ಹಿಂಗೆ ದಿನನಿತ್ಯ ಊಟ ಇಲ್ದೆ ಬಡವರಾಗಿದ್ದು ಸತ್ತೋಗೋಣ. ನಿನ್ನತ್ರ ಮಾತಾಡೋದು ವೇಸ್ಟು. ಹೋಗ್ತಿದ್ದೀನಿ, ಸರಿಯಾಗಿ ಕೇಳಿಸ್ಕೊ. ನಾನ್ ಜಾಗ ಮಾರಲ್ಲ. ಕಿಶನ್ಗೆ ತಂದೆ ತಾಯಿ ಇರ್ಲಿಲ್ಲ. ತಾಯಿ ಸತ್ತೋಗೋ ಸಮಯದಲ್ಲಿ ಅವನಿಗೆ ಒಂದು ನೆಲನ ಕೊಟ್ಟು ಅದನ್ನ ಮಾರ್ಬೇಡ, ಅದು ನಿನ್ನ ಪ್ರಾಣಕ್ಕೆ ಸಮಾನವಾಗಿ ನೋಡ್ಕೊ ಅಂತ ಹೇಳ್ತಾನೆ. ಅದರಿಂದ ಅವನು ಆ ಭೂಮಿನ ಯಾರಿಗೂ ಮಾರೋದಕ್ಕೆ ತಯಾರಿ ಇರ್ಲಿಲ್ಲ. ತುಂಬಾ ಜನ ಆ ಭೂಮಿನ ಕೇಳ್ಕೊಂಡ್ ಬರ್ತಿದ್ರು. ಎಷ್ಟು ಕೇಳಿದ್ರು ಅಷ್ಟು ಕೊಡಕ್ ರೆಡಿ ಇದ್ರು. ಆದ್ರೆ ಎಲ್ಲರಿಗೂ ಅವನು ಕೊಡಕ್ಕಾಗಲ್ಲ ಅಂತಿದ್ದ. ಆದ್ರೆ ಚಾರುಲತಾಗೆ ಈ ವಿಷಯ ಇಷ್ಟನೇ ಆಗ್ತಿರ್ಲಿಲ್ಲ. ಆ ನೆಲನ ಮಾರಿ ಅದರಿಂದ ಬರೋ ದುಡ್ಡಲ್ಲಿ ಸ್ವಲ್ಪ ಚೆನ್ನಾಗ್ ಬದುಕ್ಬೋದು, ಅವರ ಬಡತನನೂ ದೂರ ಆಗತ್ತೆ ಅಂತ ಅವಳು ಯೋಚನೆ ಮಾಡ್ತಿದ್ಲು. ಕಿಶನ್ ಟೌನಲ್ಲಿ ಕೂಲಿ ಕೆಲಸ ಮಾಡ್ತಿದ್ದ. ಅದ್ರಿಂದ ಬರೋ ದುಡ್ಡಲ್ಲೇ ಅವರ ಸಂಸಾರನೂ ನಡೀತಾ ಇತ್ತು. ಕಿಶನ್ ಏನೋ ಕೆಲಸದಿಂದ ಊರ್ಗೋಗಿರ್ತಾನೆ. ಅವಾಗ ಚಾರುಲತಾ ಅವನ್ಗೆ ಗೊತ್ತಿಲ್ದೆ ಪಕ್ಕದೂರಿನ ಜಮೀನ್ದಾರಿಗೆ ಆ ನೆಲನ ಮಾರ್ಬಿಡ್ತಾಳೆ. ಕಿಶನ್ಗೆ ಈ ಮಾತೆ ಗೊತ್ತಿರಲ್ಲ. ತಕೊಳ್ಳಿ ಅಕ್ಕ, ನಿಮ್ ದುಡ್ಡು ನೋಡ್ಕೊಳ್ಳಿ, 15 ಲಕ್ಷ ಇದೆ. 50 ಲಕ್ಷನಾ? ಇಷ್ಟು ದುಡ್ಡು ನನ್ ಕನ್ಸಲ್ಲೂ ನೋಡಿಲ್ಲ. ತಗೊಳ್ಳಿ ಅಣ್ಣ, ಭೂಮಿ ಡಾಕ್ಯುಮೆಂಟ್ಸ್. ಮತ್ತೆ ಈ ಭೂಮಿನ ನಾನು ನಿಮ್ ಮಾರ್ಬಿಟ್ಟಿದೀನಿ ಅಂತ ನನ್ ಗಂಡನ್ಗೆ ಗೊತ್ತಾಗ್ಬಾರ್ದು, ಸರಿನಾ? ಅರ್ಥ ಆಯ್ತಾ? ಚಾರುಲತಾ ದುಡ್ಡು ನೋಡಿ ತುಂಬಾ ಸಂತೋಷವಾಗಿದ್ಲು. ಕಿಶನ್ಗೆ ಈ ಮಾತಾಳು ಹೇಳೇ ಇರ್ಲಿಲ್ಲ. ಮಾರನೇ ದಿನ ಏನಾಯ್ತಂತಾನೆ ಗೊತ್ತಿಲ್ಲ, ಸಾವುಕಾರ ಕಿರ್ಚ್ತಾ ಅವ್ರ ಮನೆಗೆ ಬರ್ತಾನೆ. ನೀನ್ ಎಂತ ಜಾಗ ಕೊಟ್ಟಿದ್ಯಾ? ಅಲ್ಲಿ ಭೂತಗಳೆಲ್ಲ ಇದೆ. ಆ ಜಾಗ ನಂಗ್ ಬೇಡ. ನನ್ನ ಕೆಲ್ಸದವರು ಬಿಟ್ಟು ಹೊಡೆದ್ರು, ಲಾಸ್ ಆಯ್ತು ನಂಗೆ. ನಿನ್ನ ಜಮೀನ್ ಇಟ್ಕೋ, ನನ್ ದುಡ್ಡು ನಂಗ್ ಕೊಡು. ಯಾವ ಜಾಗ ಅದು? ಅದೇ ಜಾಗ ನಿನ್ನ ಹೆಂಡ್ತಿ ನಂಗೆ 15 ಲಕ್ಷಕ್ ಮಾರಿದಾಳೆ. ಚಾರುಲತಾ ಭಯಪಡ್ತಾಳೆ ಮತ್ತೆ ದುಡ್ಡು ವಾಪಸ್ ಕೊಟ್ಬಿಡ್ತಾಳೆ. ಕಿಶನ್ಗೆ ಈ ವಿಷಯ ಗೊತ್ತಾಗತ್ತೆ. ಚಾರುಲತಾ ಹಿಂಗ್ ಮಾಡಿದ್ರಿಂದ ಅವನ್ಗೆ ತುಂಬಾನೇ ಬೇಜಾರಾಗತ್ತೆ. ಅವನು ಹೋಗಿ ಅವನ್ ಭೂಮಿ ಹತ್ರ ಕುತ್ಕೊಂಡು ಅಳ್ತಾ ಇರ್ತಾನೆ. ಸಾಯಂಕಾಲ ಆಗಿತ್ತು. ಕಿಶನ್ ಒಂದು ಮರದ ಕೆಳಗಡೆ ಕುತ್ಕೊಂಡು ತಾಯಿನ ನೆನಪು ಮಾಡ್ಕೋತಾ ಇರ್ತಾನೆ. ಆಗ ಅಪ್ಪ ಅಮ್ಮ ಕ್ಷಮಿಸ್ಬಿಡಿ. ಚಾರುಲತಾನಿಂದ ನಾನ್ ಕ್ಷಮೆ ಕೇಳ್ತೀನಿ ನಿಮ್ಗೆ. ನಿಮ್ಮ ಕೊನೆಯ ಕನಸು ಈ ಜಾಗವನ್ನು ನಾನು ಯಾರಿಗೂ ಮಾರೋಲ್ಲ. ನಾಳೆಯಿಂದಾನೆ ನಾನಿಲ್ಲಿ ಕೃಷಿ ಮಾಡಕ್ ಶುರು ಮಾಡ್ತೀನಿ. ಮಾರನೇ ದಿನ ಅವನು ಬೆಳಗ್ಗಾಗಿದ ತಕ್ಷಣ ಅವನ ಜಮೀನಿಗೆ ಹೋಗ್ತಾನೆ. ಮತ್ತೆ ಅವನ್ ಭೂಮಿನ ಕ್ಲೀನ್ ಮಾಡಕ್ ಶುರು ಮಾಡ್ತಾನೆ. ಅಲ್ಲಿ ಅವನ್ ಎಲ್ಲ ಕ್ಲೀನ್ ಮಾಡಿದ ತಕ್ಷಣ ತುಂಬಾನೇ ಟಯರ್ಡ್ ಆಗ್ಬಿಡ್ತಾನೆ. ಅದ್ರಿಂದ ಅಲ್ಲೇ ಮಲ್ಕೊಂಡ್ಬಿಡ್ತಾನೆ ಆ ರಾತ್ರಿ. ಅರ್ಧರಾತ್ರಿಯಲ್ಲಿ ಕಿಶನ್ಗೆ ಒಂದು ಶಬ್ದ ಕೇಳಿಸ್ಬರುತ್ತೆ. ನೋಡಿದ್ರೆ ಅವ್ರ ಮುಂದೆ ದೇವತೆ ಪ್ರತ್ಯಕ್ಷ ಆಗಿರ್ತಾಳೆ. ನೀವ್ಯಾರು? ಕಿಶನ್, ನಾನು ಭೂಮಿ ತಾಯಿ. ತಾಯಿ ಮೇಲೆ ಇರುವ ನಿನ್ನ ಪ್ರೀತಿನ ನಾನು ನೋಡ್ದೆ. ಈ ಜಮೀನು ನಿನ್ನ ಪೂರ್ವಕರು ಸಂಪಾದನೆ ಮಾಡಿದ್ದು. ಅದನ್ನೇ ನಿನ್ನ ತಾಯಿ ನಿನ್ಗೆ ಕೊಟ್ಲು. ನಿಮ್ಮ ತಾಯಿಯ ಆಜ್ಞೆಯನ್ನು ನೀನ್ ಪಾಲನೆ ಮಾಡ್ದೆ. ಮತ್ತೆ ಯಾವ ಮಕ್ಕಳು ತಂದೆ ತಾಯಿಯ ಮಾತನ್ನ ಕೇಳ್ತಾರೋ ಅವರು ಜೀವನದಲ್ಲಿ ಸಫಲರಾಗ್ತಾರೆ. ನೀನು ಬಡತನದಲ್ಲಿ ಕಷ್ಟಪಡ್ತಿದ್ದೆ, ಆದ್ರೂ ನಿನ್ನ ಜಮೀನು ಮಾರಿಲ್ಲ. ನಾನೇನೇ ಸಾಹುಕಾರನ ಮತ್ತೆ ಎಲ್ಲಾರನ್ನೂ ಇಲ್ಲಿಂದ ಕಳ್ಸಿದ್ದು. ನನಗ್ ಗೊತ್ತಿತ್ತು ಈ ಜಮೀನಿನ ನೀನ್ ಕಾಪಾಡ್ತೀಯಾ ಅಂತ. ಯಾವಾಗ್ಲೂ ನೀನ್ ಮಾರಲ್ಲ ಅಂತ ನನಗ್ ಗೊತ್ತು. ಇವತ್ತು ನೀನು ನಿನ್ನ ಸೇವಾ ಸ್ವಭಾವದಿಂದ ಈ ಜಮೀನ್ನ ಕ್ಲೀನ್ ಮಾಡಿದ್ಯಾ. ಅದ್ರಿಂದ ನಾನು ತುಂಬಾ ಸಂತೋಷವಾಗಿದ್ದೀನಿ. ಅದ್ರಿಂದ ನಾನು ನಿನ್ಗೆ ಒಂದು ವರ ಕೊಡ್ಬೇಕನ್ಕೊಂಡಿದ್ದೀನಿ. ಅಮ್ಮ, ಯಾವ ವರದಾನ? ಕಿಶನ್, ನಿನ್ನ ಪೂರ್ವಜರು ಇಲ್ಲಿ ಮೆಣಸಿನ್ಕಾಯಿ ಹಾಕಿ ಬೆಳೆಸ್ತಿದ್ರು. ತುಂಬಾ ಚೆನ್ನಾಗಿ ನಡೀತಿತ್ತು. ಸ್ವಲ್ಪ ಕಾರಣಗಳಿಂದ ಅವರು ಮತ್ತೆ ವ್ಯವಸಾಯ ಮಾಡಕ್ಕಾಗಿರ್ಲಿಲ್ಲ. ಅದ್ರಿಂದ ಈ ಜಮೀನು ಹಂಗೆ ಹಾಳಾಗಿ ಬಿದ್ದಿತ್ತು. ಈಗ ನೀನು ಕಷ್ಟಪಟ್ಟು ಇದನ್ನ ಸರಿ ಮಾಡಿದ್ಯಾ, ಮತ್ತೆ ಉಪಯೋಗಕರವಾಗಿ ಬದಲಾಯಿಸಿದ್ಯಾ. ಇವಾಗ ಈ ಮಾಯಾ ಮೆಣಸಿನಕಾಯಿ ಬೀಜ ನಿನಗ್ ಕೊಡ್ತಿದ್ದೀನಿ. ಇದನ್ನ ನಿನ್ನ ಜಮೀನಲ್ಲಿ ಹಾಕು. ಅದ್ರಲ್ಲಿ ನಿನಗೆ ಬಂಗಾರದ ಮೆಣಸಿನಕಾಯಿ ಬೀಳುತ್ತೆ. ನೀನು ಅದನ್ನ ಮಾರಿ ವ್ಯವಸಾಯಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ನೀನು ತಗೋ. ಮತ್ತೆ ಈ ಜಮೀನಲ್ಲಿ ಮೆಣಸಿನ್ಕಾಯಿನ ವ್ಯವಸಾಯ ಮಾಡು. ಅದು ನಿನಗೆ ತುಂಬಾ ಒಳ್ಳೇದಾಗತ್ತೆ. ಮತ್ತೆ ಮೆತ್ತಗೆ ನಿನ್ನ ಜೀವನದಲ್ಲಿರುವ ಕಷ್ಟ ಎಲ್ಲ ತೊಳಗೋಗುತ್ತೆ. ಹಂಗಂತೇಳಿ ಭೂಮಿ ತಾಯಿ ಭೂಮಿ ಒಳಗಡೆ ಹೋಗ್ಬಿಡ್ತಾಳೆ. ಕಿಶನ್ ಅವನ ಕೈ ನೋಡ್ಕೋತಾನೆ. ಕೈಯಲ್ಲಿ ಮೆಣಸಿನ್ಕಾಯಿ ಬೀಜ ಇತ್ತು.
ಕಿಶನ್ ಸಂತೋಷವಾಗಿ ಬೀಜ ಎಲ್ಲ ಭೂಮಿಯಲ್ಲಿ ಹಾಕ್ತಾನೆ. ಮನೆಗ್ ಹೋಗಿ ಈ ವಿಷಯ ಎಲ್ಲ ಹೆಂಡತಿ ಹತ್ರ ಹೇಳ್ತಾನೆ. ಏನು, ನಿಜವಾಗ್ಲೂ ನಿಜಾನಾ? ಬಂಗಾರದ ಮೆಣಸಿನ್ಕಾಯ? ನೋಡಿ, ನನ್ನನ್ನ ಕ್ಷಮ್ಸಿ. ಇದು ನಿಮ್ಮ ಪೂರ್ವಿಕರ ಜಮೀನಂತ ನಿಜವಾಗ್ಲೂ ನನ್ಗೆ ಗೊತ್ತಿರ್ಲಿಲ್ಲ ರೀ, ಕ್ಷಮ್ಸಿ. ಇರ್ಲಿ ಬಿಡು ಚಾರು, ಮನುಷ್ಯನಿಂದಲೇ ತಪ್ಪಾಗೋದು. ನಿನ್ನ ತಪ್ಪಿನ ಅರಿವು ನಿಂಗಾಗಿದೆ, ಅದ್ರ ಬಗ್ಗೆ ನಂಗೆ ಖುಷಿ ಇದೆ. ಮತ್ತೆ ನಾಳೆ ಬೇಗ ಎದ್ದು ಕೃಷಿ ಜಾಗಕ್ಕೆ ಹೋಗುವ. ಮಾರನೇ ದಿನ ಗಂಡ ಹೆಂಡತಿ ಇಬ್ರು ಅವರ ಜಮೀನಿಗೆ ಹೋಗಿ ನೋಡಿದ್ರೆ ಅಲ್ಲಿ ಬಂಗಾರದ ಮೆಣಸಿನ್ಕಾಯಿ ಬೆಳ್ದಿರುತ್ತೆ. ಅದನ್ನ ನೋಡಿ ಅವರಿಬ್ರು ತುಂಬಾನೇ ಸಂತೋಷ ಪಡ್ತಾರೆ. ಕಿಶನಿನ ಒಳ್ಳೆತನಕ್ಕೆ ಸಿಕ್ಕಿದ ಅದ್ಭುತವಾದ ಬಹುಮಾನ. ಭೂಮಿ ತಾಯಿ ಮತ್ತೆ ಪೂರ್ವಜರ ಆಶೀರ್ವಾದದಿಂದ ಅವನ ಜೀವನದ ಎಲ್ಲಾ ಕಷ್ಟ ದೂರ ಆಗ್ಬಿಡುತ್ತೆ. ಗಂಡ ಹೆಂಡತಿ ಇಬ್ರು ಸೇರಿ ಎಲ್ಲಾ ಮೆಣಸಿನ್ಕಾಯಿನ ಗಿಡದಿಂದ ಕಿತ್ತು ಅದನ್ನ ಮಾರ್ಕೆಟ್ ಅಲ್ಲಿ ಮಾರ್ತಾರೆ. ಮತ್ತೆ ಅವ್ರಿಗೆ ಸಿಕ್ಕಿರುವ ದುಡ್ಡಲ್ಲಿ ಕಿಶನ್ ವ್ಯವಸಾಯ ಮಾಡಕ್ಕೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನ ಅವನು ತಗೋತಾನೆ. ಅವತ್ತಿಂದ ಕಿಶನ್ ಅವನ ಜಮೀನಲ್ಲಿ ಮೆಣಸಿನ್ಕಾಯಿ ಮಾತ್ರನೇ ಹಾಕ್ತಿದ್ದ. ಅದರಿಂದ ಅವನಿಗೆ ಸಹಾಯ ಆಗ್ತಿತ್ತು. ಮೆತ್ತಿಗೆ ಕಿಶನ್ ಆ ಊರಲ್ಲೇ ಒಂದು ದೊಡ್ಡ ಸಾಹುಕಾರ ಆಗ್ಬಿಟ್ಟ. ಮತ್ತೆ ಅವನು ಬಡವರಿಗೆ ತುಂಬಾನೇ ಸಹಾಯ ಮಾಡ್ತಾ ಇದ್ದ. ಇವಾಗೂ ಸಹ ಮನಸಾರೆ ಅವನ ಪೂರ್ವಜರಿಗೆ ಮತ್ತೆ ಭೂಮಿ ತಾಯಿಗೆ ಧನ್ಯವಾದ ಹೇಳೋದು ಮರೆಯಲ್ಲ. ಚಾಂದನಿಯ ಗಂಡ ಉಮೇಶ್ ಒಂದು ಮೊಟ್ಟೆ ವ್ಯಾಪಾರ ಮಾಡ್ತಿದ್ದ. ಅವನ ಹತ್ರ ಸುಮಾರು ಕೋಳಿಗಳು ಇತ್ತು. ಅವುಗಳು ದೊಡ್ಡ ದೊಡ್ಡ ಮೊಟ್ಟೆಗಳನ್ನ ಕೊಡ್ತಾ ಇತ್ತು. ಆದ್ರಿಂದ ಅವನ ಅಂಗಡಿಯಿಂದನೇ ಎಲ್ಲರೂ ಮೊಟ್ಟೆಗಳನ್ನ ತಗೊಂಡು ಹೋಗ್ತಾ ಇದ್ರು. ಉಮೇಶ್ದು ಮೊಟ್ಟೆ ಅಂಗಡಿ ಪಕ್ಕದಲ್ಲೇ ಶೇಖರ್ದು ಕೂಡ ಒಂದು ಮೊಟ್ಟೆ ಅಂಗಡಿ ಇತ್ತು. ಶೇಖರ್ ಮಾರ್ಕೆಟಿಂದ ಮೊಟ್ಟೆಗಳನ್ನ ತಗೊಂಡು ಬಂದು ವ್ಯಾಪಾರ ಮಾಡ್ತಿದ್ದ. ಆದ್ರಿಂದ ಎಲ್ಲರೂ ಉಮೇಶ್ ಹತ್ರನೇ ಮೊಟ್ಟೆಗಳನ್ನ ತಗೊಂಡು ಹೋಗ್ತಿದ್ರು. ಅರೆ ಉಮೇಶಣ್ಣ, ನಿಮ್ಮ ಕೋಳಿಯ ಮೊಟ್ಟೆಯನ್ನು ತಿಂದೆ ನಾವು ನಾಷ್ಟವನ್ನ ಕಂಪ್ಲೀಟ್ ಮಾಡ್ತೀವಿ. ನಿಮ್ಮ ಮೊಟ್ಟೆ ತುಂಬಾ ಚೆನ್ನಾಗಿರುತ್ತೆ. ಧನ್ಯವಾದ, ತಗೊಳ್ಳಿ, ನಿಮ್ಮ ಮೊಟ್ಟೆ ಪ್ಯಾಕ್ ಆಗಿದೆ. ನೀವು ಯಾವಾಗ್ಲೂ ಅಂಗಡಿಯಲ್ಲಿ ನೋಡಾನೇ ಓಡಿಸ್ತಾ ಇರ್ಬೇಕು. ಅಲ್ಲಿ ನೋಡಿ ಆ ಉಮೇಶ್ ಹೇಗೆ ಸಂಪಾದನೆ ಮಾಡ್ತಿದ್ದಾರೆ ಅಂತ. ತಗೊಳ್ಳಿ, ನಿಮ್ಗೋಸ್ಕರ ಊಟ ತಗೊಂಬಂದಿದ್ದೀನಿ. ಇದಕ್ಕೆ ನಾನು ಏನಾದರೂ ಮಾಡಲೇಬೇಕು. ನಾನು ಕೋಳಿಗೆಲ್ಲ ಏನಾಗಿದೆ, ಆ ಕೋಳಿ ಬಗ್ಗೆನೇ ನಾನು ಯೋಚನೆ ಮಾಡಬೇಕು. ಶೇಖರ್ ಹಾಗೂ ಅವನ ಹೆಂಡತಿ ರಾತ್ರಿ ಎಲ್ರು ನಿದ್ದೆ ಮಾಡಿದ್ಮೇಲೆ ಉಮೇಶ್ನ ಕೋಳಿಗಳನ್ನ ಹೊರಗಡೆ ಬಿಟ್ಬಿಟ್ಟ. ಮರುದಿನ ಬೆಳಗ್ಗೆ ಉಮೇಶ್ ಎದ್ದು ನೋಡಿದಾಗ ಅಲ್ಲಿದ್ದ ಕೋಳಿಗಳೆಲ್ಲ ಮಾಯವಾಗಿತ್ತು. ಅಯ್ಯೋ ದೇವ್ರೆ, ನನ್ನ ಕೋಳಿ ಎಲೆಯಲ್ಲಿ ಒಂದು ಕೋಳಿ ಇಲ್ಲ. ಅಮ್ಮ, ಚಾಂದಿನಿ, ಬೇಗ ಬನ್ನಿ, ಇಲ್ಲಿ ಬಂದು ನೋಡಿ, ನಮ್ಮ ಕೋಳಿ ಎಲ್ಲವೂ ಕಾಣೆ ಆಗ್ಬಿಟ್ಟಿದೆ. ಅಯ್ಯೋ ಭಗವಂತ, ಏನಪ್ಪ ಇದು? ನನಗೆ ಯಾಕೋ ಯಾರೋ ಇದನ್ನ ಬೇಕಂತ ಮಾಡಿರ್ತಾರೆ ಅನಿಸ್ತಿದೆ. ನಿಮಗೆ ನಿಮ್ಮ ವಿರೋಧಿಗಳು ಯಾರಾದ್ರೂ ಹೀಗೆ ಮಾಡಿರ್ಬೋದು. ಯಾರು ಹಿಂಗ್ ಮಾಡಿದ್ರು ಅಂತಾನೆ ಗೊತ್ತಿಲ್ವೇ? ಉಮೇಶ್ ತುಂಬಾ ನಿರಾಶೆಯಿಂದ ಅವನ ಮೊಟ್ಟೆ ಅಂಗಡಿಗೆ ಹೋದ. ಆದ್ರೆ ಅಲ್ಲಿ ಮೊಟ್ಟೆ ತಗೊಳ್ಳೋಕೋಸ್ಕರ ಶೇಖರ್ ಅಂಗಡಿಯಲ್ಲಿದ್ದ ಗುಂಪನ್ನ ನೋಡಿ ಅವನಿಗೆ ಒಂಥರ ಆಯ್ತು. ಅವಾಗ ಶೇಖರ್, ಏನಪ್ಪ ಉಮೇಶ, ಇವತ್ತು ಅಂಗಡಿ ಓಪನ್ ಮಾಡಿಲ್ವಾ? ಏನೋ ಇವತ್ತು ಕೋಳಿಗೆಲ್ಲ ಮೊಟ್ಟೆ ಇಟ್ಟಿಲ್ವಾ? ನಂಗೆಲ್ಲ ಗೊತ್ತು, ಇವನೇ ಎಲ್ಲ ಮಾಡಿರಬೇಕು. ಇವನೇ ಮಾಡಿದ್ದಕ್ಕೆ ನನ್ನ ಹತ್ರ ಸಾಕ್ಷಿ ಇಲ್ಲ, ಆದ್ರಿಂದ ನಾನು ಸುಮ್ಮನಿರ್ಬೇಕು. ಉಮೇಶ್ ತುಂಬಾನೇ ಚಿಂತೆಯಲ್ಲಿದ್ದ. ಅವನತ್ರ ಕೋಳಿಗಳು ಇಲ್ಲ ಅನ್ನೋದ್ರಿಂದ ಪಾಪ ಇವಾಗ ಅವನಿಗೆ ಯಾವ ಕೆಲ್ಸನೂ ಇತ್ತಿಲ್ಲ. ಶೇಖರ್ ಮಾತ್ರ ಪ್ರತಿದಿನ ಅವನ್ ಮೊಟ್ಟೆಗಳನ್ನ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡ್ತಿದ್ದ. ಉಮೇಶ್ ಆಗಿ ಬೇಜಾರಲ್ಲಿರೋದನ್ನ ನೋಡಿ ಚಾಂದಿನಿ ಹಾಗೂ ಅವಳ ಅತ್ತೆ ಯೋಚನೆ ಮಾಡಿದ್ರು. ಹೀಗಿರುವಾಗ ಒಂದಿನ ಚಾಂದಿನಿ ಅವಳ ಅತ್ತೆ ಸುಧಾ ಜೊತೆ ಹೇಳಿದ್ಲು, ಅತ್ತೆ, ನನ್ನ ಹತ್ರ ಚಿನ್ನದ ಉಂಗುರ ಒಂದು ಇದೆ. ನಾವು ಅದನ್ನ ಮಾರಿ ಇವರಿಗೋಸ್ಕರ ಸ್ವಲ್ಪ ಕೋಳಿಗಳನ್ನ ತಗೊಂಡ್ ಬರೋಣ. ಅವರು ನೋಡಿದ್ರೆ ಬೇಜಾರಾಗುತ್ತೆ. ಅವರು ಸುಮ್ಮನೆ ಕೂತ್ಕೊಂಡಿರೋದು ನೋಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಇಂತಹ ಸೊಸೆ ಇರೋ ಮನೆ ಸ್ವರ್ಗಕ್ಕಿಂತ ಯಾವುದೇ ಕಡಿಮೆನೂ ಅಲ್ಲ ಅಮ್ಮ. ಬಾ, ನೀನ್ ಹೇಳಿದ ಹಾಗೇನ ಅದನ್ನ ಮಾರಿ ಕೋಳಿ ತಗೊಂಡ್ ಬರೋಣ. ಅತ್ತೆ, ಇವತ್ತು ಅಂಗಡಿ ಯಾವುದೇ ಇಲ್ಲ, ಎಲ್ಲ ಓಪನ್ ಮಾಡಕ್ಕೆ 1 ವಾರ ಆಗುತ್ತಂತೆ. ಅರೆ ರೇ, ಹಾಗಾದ್ರೆ 1 ವಾರ ತನಕ ಉಮೇಶ್ ಸುಮ್ಮನೆ ಹೀಗಿರ್ತಾನೆ. ಏನ್ ಮಾಡದತ್ತೆ, ಇನ್ನು 1 ವಾರಕ್ಕೆ ನಾವು ವೇಟ್ ಮಾಡ್ಲೇಬೇಕು. ನನ್ನ ಹತ್ತಿರ ನಿಮ್ಮ ಸಮಸ್ಯೆಗೆ ಪರಿಹಾರ ಇದೆ. ನನಗ್ ಗೊತ್ತು ನೀವು ಯಾವ್ದ್ರಿಂದ ಕಷ್ಟಪಡ್ತಿದ್ದೀರಾ ಅಂತ. ನೀವ್ಯಾರು? ಆಮೇಲೆ ನಿಮಗೆ ಹೇಗ್ ಗೊತ್ತು ನಮ್ಮ ಕಷ್ಟ ಏನು ಅಂತ? ನಾನೊಬ್ಳು ಮಾಟಗಾತಿ, ನನಗೆ ಇನ್ನೊಬ್ರ ಕಷ್ಟ ಏನು ಅಂತ ಅರ್ಥ ಆಗುತ್ತೆ. ಹೌದಾ? ಹಾಗಾದ್ರೆ ನಮ್ಮ ಸಮಸ್ಯೆಗೆ ಏನಾದ್ರೂ ಪರಿಹಾರ ಹೇಳಿಕೊಡ್ತೀರಾ ನೀವು? ನಿಮ್ಮ ಇಬ್ರು ಮಧ್ಯೆ ಒಳ್ಳೆ ಪ್ರೀತಿ ಇದೆ ಅಂತ ನನಗ್ ಗೊತ್ತು. ಇಂತಹ ಸಂಬಂಧನ ನೋಡಿದ್ರೆ ನಂಗೆ ತುಂಬಾನೇ ಖುಷಿಯಾಗುತ್ತೆ. ನನಗ್ ಗೊತ್ತು ನೀವಿಲ್ಲಿ ಬಂದಿದ್ದು ಕೋಳಿಗಳನ್ನ ತಗೊಂಡೋಗೋದಕ್ಕೆ. ಮಾರ್ಕೆಟ್ ಮುಚ್ಚಿರೋದ್ರಿಂದ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ರಿ. ನಾನು ಕೆಲವು ಬೀಜಗಳನ್ನ ಕೊಡ್ತೀನಿ, ಅದನ್ನ ಹಾಕಿದ್ರೆ ನಿಮಗೆ ಮೊಟ್ಟೆ ಸಿಗುತ್ತೆ. ನೀವು ಅದಕ್ಕೋಸ್ಕರ ಕೋಳಿಗಳನ್ನ ಬೆಳೆಸ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಏನು, ಮೊಟ್ಟೆ ವ್ಯವಸಾಯನಾ? ಆದ್ರೆ ಅದು ಹೇಗ್ ಸಾಧ್ಯ? ಮೊಟ್ಟೆ ಬೆಳೆಯತರ ನಿಮ್ಮತ್ರ ಹಾಗೆ ಏನ್ ಬೀಜ ಇದೆ? ತಗೋ, ಇದೇ ಆ ಬೀಜ. ಈ ಬೀಜನ ನಿಮ್ಮ ಮನೆಯ ಮುಂದ್ಗಡೆ ಹಾಕೋ. ಅದರ ಮ್ಯಾಜಿಕ್ ಏನು ಅಂತ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಆದ್ರೆ ಒಂದ್ ವಿಷಯ,
ಒಂದು ದಿನದಲ್ಲಿ 5 ಬೀಜಗಳನ್ನ ಮಾತ್ರ ನೀವು ಬೆಳೆಸ್ಬೇಕು, ಇಲ್ಲಾಂದ್ರೆ ನಡೆಯೋದೇ ಬೇರೆ. ನೀವು ಚಿಂತೆ ಪಡ್ಬೇಡಿ, ನೀವು ಹೇಳಿದ ಹಾಗೇನೆ ನಾವು ಮಾಡ್ತೀವಿ. ಮನೆಗೆ ಹೋಗಿ ಎಲ್ಲ ವಿಷಯನ ಅವರು ಉಮೇಶ್ ಹತ್ರ ಹೇಳಿದ್ರು. ಆಮೇಲೆ ಮನೆಯ ಅಂಗಳದಲ್ಲಿ ಅವರು ಅವಳು ಹೇಳಿದ ಹಾಗೇನೆ 5 ಬೀಜಗಳನ್ನ ಮಾತ್ರ ಹಾಕಿದ್ರು. ಮಾ ಚಾಂದಿನಿ, ನೀ ಎಲ್ಲಾದ್ರೂ ಕೇಳಿದೀಯಾ ವ್ಯವಸಾಯ ಮಾಡಿ ಮೊಟ್ಟೆಯನ್ನ ತೆಗಿಬೋದಾ? ಆ ಜಾದೂಗಾರನನ್ನ ನೀನ್ ಹೇಗ್ ನಂಬ್ದೆ? ಈ ಬೀಜದಲ್ಲಿ ಜಾದು ಇದೆಯಂತ ನಾಳೆ ಗೊತ್ತಾಗುತ್ತೆ. ಮರುದಿನ ಉಮೇಶ್ ಎದ್ದು ನೋಡಿದಾಗ ಅವನು ತುಂಬಾನೇ ಶಾಕ್ ಆದ. ಅಯ್ಯೋ, ನಮ್ ಮನೆ ಮುಂದೆ ನಿಜವಾಗ್ಲೂ ವ್ಯವಸಾಯ ಮಾಡಿದ್ರಿಂದ ಮರದಲ್ಲಿ ಮೊಟ್ಟೆ ಬಿಟ್ಟಿದೆ. ನಾನು ಹೇಳ್ದೆ ಅಲ್ವಾ ನಿಮ್ಮತ್ರ ಇದು ನಿಜವಾಗ್ಲೂ ನಡೆಯುತ್ತೆ ಅಂತ. ದಿನ 5 ಬೀಜಗಳನ್ನ ಹಾಕಿದ್ರೆ 500 ಮೊಟ್ಟೆಗಳು ನಮಗೆ ಸಿಗುತ್ತೆ. ಹಾ, ಇದು ನಿಜವಾಗ್ಲೂ ತುಂಬಾನೇ ಅದ್ಭುತವಾದ ವಿಷಯ. ನಾವು ಇನ್ನು ಮನೆ ಹೊರಗಡೆನೆ ಮೊಟ್ಟೆಗಳ ವ್ಯವಸಾಯ ಮಾಡ್ಬೋದು. ಇಲ್ಲಿ ನೋಡಪ್ಪ ಉಮೇಶ್, ನೀನು ಯಾವುದಕ್ಕೂ ಚಿಂತೆ ಪಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ನಮ್ಮ ಮನೆ ಹಿಂದ್ಗಡೆನೆ ನಿನಗೆ ಮೊಟ್ಟೆಗಳು ಸಿಗುತ್ತೆ. ಆ ಮೊಟ್ಟೆಗಳನ್ನ ತಗೊಂಡೋಗಿ ನೀನು ಇನ್ನ ಅಂಗಡಿಯಲ್ಲಿಟ್ಟು ವ್ಯಾಪಾರ ಮಾಡ್ಬೋದು. ಆಮೇಲೆ ಪುನಃ ನಿನ್ನ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ನೋಡು. ನೀ ಹೇಳೋದು ಸರಿನೇ ಅಮ್ಮ, ನಾನು ಮತ್ತೆ ಅಂಗಡಿಯಲ್ಲಿ ಮೊಟ್ಟೆಯನ್ನ ಮಾರ್ತೀನಿ. ಮತ್ತೆ ಇದೆಲ್ಲದಕ್ಕೂ ಕಾರಣ ನೀವಿಬ್ರೇ ಅಮ್ಮ. ಚಾಂದಿನಿ ಹಾಗೂ ಅವಳ ಅತ್ತೆ ದಿನ ಮನೆಯ ಅಂಗಳದಲ್ಲಿ ಬೆಳೆಸ್ತಾ ಇದ್ರು. ಮರುದಿನ 500 ಮೊಟ್ಟೆಗಳು ಅವರಿಗೆ ಸಿಗ್ತಾ ಇತ್ತು. ಪುನಃ ಉಮೇಶ್ನ ವ್ಯಾಪಾರ ಚೆನ್ನಾಗಿ ನಡೆಯಕ್ ಶುರು ಮಾಡ್ತು. ಇವಾಗ ಅವನು ಅವನ ಅಂಗಡಿಯಲ್ಲಿ ಮಾತ್ರ ಅಲ್ಲ, ಬೇರೆ ಅಂಗಡಿಗಳಿಗೂ ಮೊಟ್ಟೆಗಳನ್ನ ಸಪ್ಲೈ ಮಾಡ್ತಾ ಇದ್ದ. ಉಮೇಶ್ ವ್ಯಾಪಾರ ಪುನಃ ಚೆನ್ನಾಗಿ ನಡೆಯೋದನ್ನ ನೋಡಿ ಶೇಖರಿಂದ ತಡ್ಕೊಳಕ್ ಆಗ್ತಿಲ್ಲ. ಆದ್ರಿಂದ ಅವನು ವಿಷಯ ತಿಳಿದಾಗ ಅವನು ಹೆಂಡತಿ ಹತ್ರ ಹೀಗೆ ಹೇಳ್ದ. ನಾನು ಹೇಗೋ ಅವನ ಮನೆಗೆ ಹೋಗ್ಲೇಬೇಕು. ಆ ಬೀಜವನ್ನ ಕತ್ಕೊಂಡ್ಬರ್ಬೇಕು. ಆವಾಗ್ಲೇ ನಾವು ಆ ಬೀಜವನ್ನ ಇಟ್ಕೊಂಡು ಮೊಟ್ಟೆಯನ್ನು ಬೆಳೆಸಕ್ಕಾಗುತ್ತೆ. ನೀವೇನು ಬೇಜಾರ್ ಮಾಡ್ಕೊಳ್ಬೇಡಿ, ನಾನು ಟೀ ಕುಡಿಕ ಅವ್ರ ಮನೆಗೆ ಹೋಗಿ ಅಲ್ಲಿ ಇರೋ ಬೀಜಗಳನ್ನೆಲ್ಲ ತಗೊಂಡ್ ಬರ್ತೀನಿ. ಆಮೇಲೆ ಅವ್ರಿಗಿಂತ ನಾವೇ ಶ್ರೀಮಂತರಾಗ್ತೀವಿ ನೋಡಿ. ಹಾಗೆ ಹೇಳಿ ಶೇಖರ್ ಹೆಂಡತಿ ಏನೇನೋ ಹೇಳಿ ಅವ್ರ ಮನೆಗೆ ಹೋಗಿ ಟೀ ಕುಡಿಬೇಕು ಅಂತ ಹಾಗೇನೆ ಪಕ್ಕದಲ್ಲೇ ಇದ್ದ ಆ ಬೀಜಗಳನ್ನ ಅವಳು ಕತ್ಕೊಂಡ್ ಬಂದ್ಬಿಟ್ಲು. ನೋಡಿದ್ರಾ, ನಾನು ಹೇಳಿದ ಹಾಗೆ ಎಲ್ಲ ಬೀಜಗಳನ್ನ ತಗೊಂಡ್ ಬಂದ್ಬಿಟ್ಟೆ. ಹೋಗಿ ಎಷ್ಟು ಬೀಜ ಆಗುತ್ತೋ ಅಷ್ಟು ಬೀಜನ ಮನೆ ಅಂಗಳದಲ್ಲಿ ಹಾಕಿ, ಎಷ್ಟು ಜಾಸ್ತಿ ಮೊಟ್ಟೆ ಸಿಗುತ್ತೋ ಅಷ್ಟು ಒಳ್ಳೇದೇ ಅಲ್ವಾ? ಶೇಖರ್ ಅವನ ಹೆಂಡತಿ ಹೇಳಿದ ಹಾಗೆ ಸ್ವಲ್ಪನೂ ಯೋಚನೆ ಮಾಡದೆ ಸುಮಾರು ಬೀಜಗಳನ್ನ ತಗೊಂಡೋಗಿ ಮನೆ ಅಂಗಳದಲ್ಲಿ ಹಾಕ್ತಾ. ಮರುದಿನ ಬೆಳಗ್ಗೆ ಅವರು ನಿದ್ದೆಯಿಂದ ಎಚ್ಚರವಾಗಿ ನೋಡಿದಾಗ ಅವರ ಮನೆಯಲ್ಲಿ ಎಲ್ಲಾ ಕಡೆನೂ ಮೊಟ್ಟೆಗಳೇ ಇತ್ತು. ಅವರು ಮೊಟ್ಟೆಯಲ್ಲಿ ಮುಳುಗೋಗಿದ್ರು. ಅವರು ಅದನ್ನ ನೋಡಿ ತುಂಬಾನೇ ಶಾಕ್ ಆದ್ರು. ಅವರಿಬ್ರಿಂದ ಅದ್ರೊಳಗಡೆಯಿಂದ ಎದ್ದು ಹೊರಗಡೆ ಬರ್ಲಿಕ್ಕಾಗ್ಲೇ ಇಲ್ಲ. ಆವಾಗ ಇದ್ದಕ್ಕಿದ್ದಂತೆ ಶೇಖರ್ ಅಂಗಡಿಯಲ್ಲಿ ಕೆಲಸ ಮಾಡುವ ಕೆಲಸಗಾರ ಅಲ್ಲಿಗೆ ಬಂದು, ಅಯ್ಯೋ, ಯಾರಾದ್ರೂ ಬೇಗ ಬನ್ನಿ, ಉಮೇಶ್ನ ಕರ್ಕೊಂಬನ್ನಿ. ಇದೆಲ್ಲ ಏನು? ಮಾ ಚಾಂದಿನಿ, ಇವರಿಬ್ರು ಈ ಮೊಟ್ಟೆ ಮಧ್ಯ ಸತ್ತೋಗ್ಬಿಡ್ತಾರೆ, ಅವ್ರನ್ನ ಕಾಪಾಡಿ. ಆವಾಗ ಅಲ್ಲಿ ಆ ಮಾಟಗಾತಿ ಬಂದ್ಲು. ಒಂದ್ ವೇಳೆ ನಿಮಗೇನು ಗೊತ್ತಿಲ್ಲ ಅಂತ ಕಾಣಿಸ್ತಿದೆ. ಇವನ ಹೆಂಡ್ತಿನೇ ನಿಮ್ ಮನೆಯಿಂದ ಬೀಜಗಳನ್ನ ಕದ್ದಿರೋದು. ಅದಕ್ಕೆ ಯಾವಾಗ್ಲೂ ಅತಿಯಾಸೆ ಪಡಬಾರ್ದು ಅನ್ನೋದು. ಇವರಿಬ್ರು ತಪ್ಪು ಮಾಡಿದರೆ ಇವರಿಗೆ ನಾನು ಕೊಡ್ಬೇಕಾಗಿರೋ ಶಿಕ್ಷೆನ ಕೊಡ್ತೀನಿ. ಇಲ್ಲ ಬೇಡ, ದಯವಿಟ್ಟು ನೀವು ಅವರನ್ನ ಬಿಟ್ಬಿಡಿ. ಅವರಿಬ್ರು ಕೂಡ ತುಂಬಾ ಪಾಪ. ಅವರು ನಮ್ಮ ಪಕ್ಕದ ಮನೆಯವರು. ಅವರಿಗೆ ಏನಾದಾದ್ರೆ ಆ ಕಷ್ಟ ನಮ್ಗೂನು ಬರುತ್ತೆ. ಹೌದು, ದಯವಿಟ್ಟು ಇವರಿಬ್ರನ್ನ ಬಿಟ್ಬಿಡಿ. ಓ ಉಮೇಶ್, ನನ್ನ ಕ್ಷಮಿಸ್ಬಿಡಪ್ಪ. ನಾನೇ ನಿನ್ನ ಎಲ್ಲ ಕೋಳಿಯನ್ನ ಕದ್ದಿದ್ದು ನಿಂಗೆ ನಷ್ಟ ಆಗ್ಬೇಕಂತ. ಆದ್ರೆ ಇವತ್ತು ನೀನು ನನ್ನ ಜೀವವನ್ನೇ ಕಾಪಾಡ್ತಾ ಇದೀಯಾ. ನಾನಿವತ್ತು ಇವರಿಂದ ನಿಮ್ಮನ್ನ ಬಿಡ್ತಾ ಇದ್ದೀನಿ. ಆದ್ರೆ ಒಂದ್ ಮಾತು ಮಾತ್ರ ನೆನ್ಪಲ್ಲಿಟ್ಕೊಳ್ಳಿ, ಇನ್ನು ಯಾರನ್ನಾದ್ರೂ ನೋಡಿ ನೀವು ಹೊಟ್ಟೆ ಉರ್ಕೊಂಡು ಏನಾದ್ರೂ ತಪ್ಪು ಮಾಡಿದ್ರೆ ಆಮೇಲೆ ನಿನಗೆ ನಾನು ಏನ್ ಶಿಕ್ಷೆ ಕೊಡ್ತೀನೋ ಅದು ನನಗೇ ಗೊತ್ತಿಲ್ಲ. ಅವರಿಬ್ರಿಗೂ ಅವ್ರು ಮಾಡಿದ ತಪ್ಪು ಅರ್ಥ ಆಯ್ತು. ಅವರು ಎಲ್ಲರತ್ರ ಕ್ಷಮಾಪಣೆ ಕೇಳಿದ್ರು. ಇನ್ನೊಂದ್ಸಲ ಖಂಡಿತ ಅತ್ಯಾಸೆ ಪಡಲ್ಲ ಅಂತ ಹೇಳ್ಬಿಟ್ರು. ಆಮೇಲೆ ಆ ದಿನದಿಂದ ಚಾಂದಿನಿ ಹಾಗೂ ಅವಳ ಅತ್ತೆ ಮೊಟ್ಟೆಗಳ ವ್ಯವಸಾಯ ಮಾಡ್ತಾ ಇದ್ರು. ಆಮೇಲೆ ಉಮೇಶ್ ಆ ಮೊಟ್ಟೆಗಳನ್ನ ತಗೊಂಡೋಗಿ ಅಂಗಡಿಯಲ್ಲಿಟ್ಟು ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡ್ತಿದ್ದ. बेस्ट बडीज। हेलो फ्रेंड्स, थैंक्स फॉर वॉचिंग दिस वीडियो। अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।